ಇಲ್ಲಿ ಎಮ್ಕರ್ ಮಾಡಿದಾಗ ಜನಾಭಿಪ್ರಾಯ ಕೇಳಿ ಆತ್ರಿ. ಈಗ ನಾವು ಇಲ್ಲೇ ರಿಕ್ಷಾ ಸ್ಟ್ಯಾಂಡ್ ಅದ, ರಿಕ್ಷಾ ಹತ್ಕೊಂಡು ಸ್ವಲ್ಪ ಮಾರ್ಕೆಟಿಗೆ ಹೋಗೋಣಂತ, ಅಲ್ಲಿರೋ ಮಂದಿನೂ ಒಂದು ಸ್ವಲ್ಪ ಕೇಳೋಣಂತ. ಹಂಗೆ ಹೋಗ್ತಾ ರಿಕ್ಷಾದವ್ರನ್ನೂ ಮಾತಾಡ್ಸೋಣಂತ. ಬರ್ರಿ ರಿಕ್ಷಾ ಹತ್ತೀನಿ. ಅಣ್ಣ ಹೆಂಗ್ ನಡೆದ ನಿಮ್ ಕೆಲಸ? ಅಣ್ಣ ಎಲ್ಲ ತನಗೆ ಐತಿ. ನಮ್ಮದು ಏನೇ ಬಸ್ ಫ್ರೀ ಆಗಿ ಬಿಟ್ಟಿದಾರು, ಬಸ್ ಯಾರು ಬರಲ್ಲ ಆಟೋಗ. ಹಾ ಹಾ. ಓ, ಈಗ ಬಸ್ ಫ್ರೀ ಆಗಿದ್ದಕ್ಕ ನಿಮ್ಗೆ ಆಟೋ ಕೆಲಸ ಬಂದ್ ಆಗ್ಯದ ಅಂತ ಅನ್ಲಿತ್ತೀರಿ? ಸುಲೋನ. ಹಾ ಹಾ ಹಾ. ಸುಲೋ ಆಗೈತನ. ಎಲ್ಲಾರು ಬಸ್ಸಿಗೆ ಹೋಗ್ತಾರ, ಆಟೋಗೆ ಯಾರು ಬರಂಗಿಲ್ಲ ಅಂತ ನಿಮ್ದು? ಆಟೋಗೆ ಯಾರು ಬರಂಗಿಲ್ಲ. ನೀವು ಯಾವ ಪಕ್ಷ ಬರ್ಬೇಕು ಅಂತದ? ಈಗ ನನಗೆ ಕಾಂಗ್ರೆಸ್ ಇತ್ರಿ ಸರ್. ಹಾ. ಈಗ ಬಿಜೆಪಿ ಬರ್ಲಿತ್ತ ನಮ್ಮದು ಇದಾರಿ ಸರ್. ಹಾ, ಅವ್ರು ಬಂದ್ರ ಈ ಬಸ್ ಫ್ರೀ ಅನ್ನೋದೆಲ್ಲ ತೆಗಿತಾರ ಸರ್. ನೋಡ್ಬೇಕ್ರಿ ಮುಂದೆ ಏನೇನು ಐತಿ. ಸರ್, ನಿಮಗ ಈ ಲೋಕಸಭಾ ಚುನಾವಣೆದಾಗ ಯಾರು ಗೆಲ್ಲಬೇಕು ಅಂತದ? ಒಂದು ದೇಶದ ಪ್ರಧಾನಮಂತ್ರಿ ಆದಂಥ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಭಾರತ ದೇಶದಲ್ಲಿ ಹಲವಾರು ಈಗ ರಾಮ ಮಂದಿರ ಆಗಲಿ ಅಥವಾ ಡೆವಲಪ್ಮೆಂಟ್ ಆಗಲಿ, ಸೂಪರ್ ಹೈವೇ ಇದ್ರಲ್ಲ, ಈಗ ಹೈ ಲೆವೆಲ್ ಕೆಲಸಗಳನ್ನು ಮಾಡಿದರು. ಆಮೇಲೆ IT-BT ಕಂಪ್ನಿಗಳು, ಇಂಡಸ್ಟ್ರಿಯಲ್ ಭಾಳ ಅವರು ಅದಕ್ಕೆ ಒತ್ತು ಕಟ್ಟಿಗೆ ಬಟ್ ಇಡೀ ಭಾರತ ದೇಶ ಅಂದರೆ ಇಡೀ ವಿಶ್ವದಾಗ ನಮ್ಮ ದೇಶದ ಬಗ್ಗೆ ಒಂದು ಪ್ರಧಾನಮಂತ್ರಿ ಒಳಗೆ ಅತ್ಯುತ್ತಮ ಪ್ರಧಾನಮಂತ್ರಿ ಅಂತ ನಾವು ಹೇಳ್ತೀವಿ ಸರ್ ಇವತ್ತಿನ ಸಂದರ್ಭದಲ್ಲಿ. ಓಕೆ, ಈಗ ನಿಮಗೆ ಕಾಂಗ್ರೆಸ್ ಅವರು ಬರಬಾರ್ದು ಅಂತ ಅನ್ಲಿತ್ತೀರಿ? ಕಾಂಗ್ರೆಸ್ ಅವರು ಸರ ಬಂದಿರೋ ಅವರು ಮೊದಲು ಅವರು ಕೂಡ ರಾಜಕಾರಣ ಚಲೋ ಮಾಡಿದ್ದಾರೆ. ಅವರು ಇತರ ದಿನಗಳಲ್ಲಿ ನಾವು ಮೋದಿ ಅವ್ರು ಏನು ಬಂದ ನಂತರ ಭಾಳ ಡೆವಲಪ್ಮೆಂಟ್ ಆಗಿಲ್ಲ. ಇಡೀ ಭಾರತ ದೇಶದ ಜನ ಇವತ್ತು 99% ಜನ ಅವರಿಗೆ ಬೆಂಬಲ ಕೊಡ್ತಾ ಇದೆ ಸರ್. ಈ ಸಲ ಲೋಕಸಭಾ ಚುನಾವಣೆದಾಗ ನಿಮ್ಮ ಓಟು ಯಾರಿಗೆ ಸರ್? ನಮ್ಮ ಓಟ್ ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? BJPಗೆ ಯಾಕಿಲ್ಲ? ಏನು ನಮ್ಮ ಮನಸ್ಸು ಯಾರಿಗೆ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡ್ರಿ ಯಾರು ಹಾಕತ್ತಾರಲ್ಲ, ಎಲ್ಲರಿಗೂ ಹಾಕತ್ತಾರ. ಅವ್ರು ಮಾಡ್ರಿ ಅವ್ರಿಗೆ ಹಾಕ್ತಾವ, ಇವ್ರು ಮಾಡ್ರಿ ಇವ್ರಿಗೆ ಹಾಕ್ತೀರಿ. ಅಲ್ಲ ಅಂದ್ರೆ ಕಾಂಗ್ರೆಸ್ ಈಗ ಆಲ್ರೆಡಿ BJP ಅದ ಅಲ್ಲ, BJP ಓಟ್ ಹಾಕಿ ಅವ್ರಿಗೆ ತಗದಾನ ಮಾಡಿಲ್ಲ. ನಮ್ಮ ದಗದ ಏನ್ ಅವ್ರ ದಗದ ಏನ್ ಮಾಡ್ಬೇಕಿತ್ರಿ? ಅದು ಏನು ನೀರು ಬರ ಟಾಕಿ ಕಡೆ ಟಾಕಿಗೆ ನೀರು ಇಲ್ಲ, ಏನ್ ಮಾಡಿದ್ರು ಅಲ್ಲಿ ತಗೊಂಡು. ಅದಕ್ಕೆ ಇಲ್ಲಿ ಕಾಂಗ್ರೆಸ್ನವ್ರು ಬಂದ್ರೆ ಅವೆಲ್ಲ ಮಾಡ್ತಾರೆ. ಅವರೆಲ್ಲ ಬಂದಾರ, ಅವರು ಮಾಡಲ್ಲ ಇವ್ರು ಮಾಡಲ್ಲ. ಅಲ್ಲಿ ಟಾಕಿ ಬಂದ್ ಹಾಕೂತೈತ್ರಿ. ಜೋಶಿಗಲ್ಲ ಬಂದು ನೋಡ್ರಿ ಅಲ್ಲಿ ಏನೈತಿ, ನೀರ ಬರನಿಲ್ಲ. ಅದರಿಂದ ಸಮಸ್ಯೆ ಭಾಳ ಅದಾವ್ರಿ. ಈಗ ಅದ ನಿಮ್ಮ ಬೇಡಿಕೆಗಳು ಏನೇನು ಸರ್ಕಾರ? ಏನಿಲ್ರಿ, ನಮ್ಗೆ ಅಲ್ಲಿ ನೀರ ಮತ್ತು ನಮ್ಗೆ ಅನುಕೂಲ ಸಾಕಷ್ಟೇ, ಮತ್ತೇನಿಲ್ಲ. ಈಗಿನ ಯುವಕರಿಗೆ ಕೇಳ್ಬೇಕ್ರಿ, ಗಾಡಿ ಚಾಲು ಮಾಡಬೇಡ್ರಿ ಸರ್, ಒಂದ್ ನಿಮಿಷ ಬಂದ್ ಮೇಲೆ. ನೀವು ಈ ಸಲ ಓಟ್ ಹಾಕ್ಲಿಕ್ಕೀರೋ ಇಲ್ಲೋ? ಹಾಕ್ತಾವ್ರಲ್ಲ. ಯಾರಿಗೆ ಓಟ್ ಹಾಕ್ಲಿಕ್ಕೀರಿ? ನೀವು ಯಾರು ಹಾಕೋದಿರಲ್ಲ? ನಾವು RCBಗೆ ರೀ ಸರ್. ನಾವು ಇದಕ್ಕೆ ರೀ BJP ರೀ. BJPಗೆ ಹಾಕ್ಲಿಕ್ಕೀರಿ? BJPಗೆ ಅದಕ್ಕೆ BJP ಮೋದಿ ಸರ್ಕಾರ ಹೆಂಗೈತ್ರಿ? ಮೋದಿ ಸರ್ಕಾರ ರೀ. ಮೋದಿ ಸರ್ಕಾರ. ಸೊ ಮೋದಿ ಅವ್ರು ನೋಡಿ ಓಟ್ ಹಾಕ್ಲಿಕ್ಕೀರಿ? ಮೋದಿ ವರ್ಕ್ ನೋಡಿ ಓಟ್ ಹಾಕೋದ್ರಿ. ಇಲ್ಲಿ ನಿಮ್ಮ ಕ್ಷೇತ್ರದಾಗ ಯಾರು ಬರ್ಬೇಕಂತದ? ನಮ್ಮ ಕ್ಷೇತ್ರ ಆಚೆ ಬಂದಾರಿ. ನಿಮ್ಗೆ ಬಂದು ಆರ್ಸಿ ಏನು ಮಾಡೈತ್ರಿ? ಎಲ್ಲ ರೀ ಆಚೆ ಬಂದಾರಿ, ಆಚೆ ತೊಗೊಂಡು ಮಾಡೋದ್ರಿ. ಯಾಕಂದ್ರೆ ಚಲೋ ಕೆಲಸ ಮಾಡೋಲ್ರಿ ಅಂತೀರಿ? ವರ್ಕ್ ನಡೆಯೋದ್ರ ಪ್ರೋಗ್ರೆಸ್ ಏನು ಮುಂದೆ ನೋಡ್ಬೇಕಲ್ಲ. ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಏನೇನು ಅಭಿವೃದ್ಧಿ ಮಾಡಿದಾರೆ? ರೋಡ್ ಮಾಡಿದಾರೆ, ನಮ್ಮ ಹೊಲಗಳಿಗೆ ರೋಡು ಮಾಡಿದಾರೆ ರೀ. ಆ ಕಡೆ ಬಾಜ ತಮ್ಮ ಸ್ವಂತ ಫಂಡದಿಂದ ಹಾಕಿ ನಮ್ಗೆ ಅಭಿವೃದ್ಧಿ ಮಾಡಿದಾರೆ. ನಮ್ಮಲ್ಲಿ 5 ಕಿಲೋಮೀಟರ್ ರೋಡ್ ಐತಿ, ಅದ್ರೊಳಗೆ ಈಗ ಅರ್ಧ ರೋಡ್ ಮಾಡ್ಯಾರ ಅವರು. ತಮ್ಮ ಸ್ವಂತ ಕೈಲಿಂದ ಕೊಟ್ಟು ನಮಗೆ ಮಾಡಿದ್ದಾರೆ. ನಾವು ರೈತಾಗಿ ಹೇಳ್ತಾ ಇದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ನೀವು ರಾಮ ಮಂದಿರ ಅದು ತಲೆಯಾಗಿಟ್ಟುಕೊಂಡು, ಏನು ಮೋದಿ ಅವರು ತಲೆಯಾಗಿಟ್ಟುಕೊಂಡು, ಅಭಿವೃದ್ಧಿ ತಲೆಯಾಗಿಟ್ಟುಕೊಂಡು ನೀವು ಜನ ಕೆಲಸ ನೋಡ್ತಾರೆ? ರಾಮ ಮಂದಿರ ಅದ ಅಂತ ಎಲ್ಲ ರಾಮ ಮಂದಿರ ಅದು ಮಾಡಿದ್ದಾರೆ, ದೇಶಕ್ಕೆ ಒಳ್ಳೆ ಕೆಲಸನ ಮಾಡಿದ್ದಾರೆ ಮೋದಿ ಅವರು. ಇಲ್ಲಿ ಅಜ್ಜಗಳು ಕೂತಾರ್ರಿ, ಅವ್ರ ಕಡೆ ಹೋಗಿ ಸ್ವಲ್ಪ ಮಾತಾಡ್ಸೊಂಬರ್ರಿ. ಈ ಸಲ ಇಲ್ಲಿ ಲೋಕಸಭಾ ಚುನಾವಣೆದಾಗ ಯಾರು ಆರಿಸಿ ಬರ್ಬೇಕಂತ ನಿಮ್ಗ? ನಮಗೇನು ಗೊತ್ತಲ್ಲಪ್ಪ, ಹೆಬ್ಬಟ್ಟಿನವ್ರು ಶಾಲೆ ಕಲ್ತಾರ. ನೀವು ಓಟ್ ಹಾಕಂಗಿಲ್ಲ ಹಂಗಂದ್ರೆ? ಹಾಕ್ತಾನಲ್ಲ. ಯಾರಿಗಾರಿ ಹಾಕೋದಿಲ್ಲ, ಅವಾಗ ಈಗ ನೆನ್ಪು ಮಾಡೋದಿಲ್ಲ. ಆದ್ರೂ ಈಗಿನ ಆಗಿರುವಂತ ಅಭಿವೃದ್ಧಿ ಅವು ಇವು ನೋಡಿದ್ರೆ ಯಾರಿಗೆ ಹಾಕೋದಿಲ್ಲ. ನಿಮ್ಮ ಒಲವು ಯಾವ ಪಕ್ಷಕ್ಕೆ ಅದ ಕರೆ? ನಮ್ದು ಯಾವುದೋ ಪಕ್ಷ ಇರಲಿ ರೀ, ಒಟ್ಟು ನಮಗೆ ಏನು ರೀ, ಪಕ್ಷ BJP ಬರಲಿ, ಯಾವುದೋ ಒಂದು ಪಕ್ಷ ಬರಲಿ, ನಮಗೆ ಯಾವ ಪಕ್ಷ ಪಕ್ಷ ಬಂದರೆ ನಮ್ಗೆ ಒಳ್ಳೇದಾಗ್ತದೆ ಅನ್ನೋದಿಲ್ಲ. ಕಾಂಗ್ರೆಸ್ ಬಂದರೂ ಅದನ್ನ ಆಗೋದು, BJP ಬಂದರೂ ಅದನ್ನ ಆಗೋದು, JDS ಬಂದರೂ ಅದನ್ನ ಆಗೋದು. ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಒಟ್ಟು ಜನರ ಉದ್ದೇಶಕ್ಕಾಗಿ ಸ್ವಚ್ಛತೆ ಇರಬೇಕು. ಒಟ್ಟು ಎಮ್ಕಲ್ಮಡಿ ಊರು ಒಟ್ಟು ಅಭಿವೃದ್ಧಿ ಯಾರು ಮಾಡ್ತಾರೆ ಅವರು ನಮ್ಮ ಪಕ್ಷಕ್ಕೆ ಬರಬೇಕು, ನಮ್ಮ ಅಭಿಪ್ರಾಯ.
ಕೇಂದ್ರದಾಗ ಮೋದಿ ಅವರು ಬರ್ಬೇಕಂತದನೋ ಏನು ರಾಹುಲ್ ಗಾಂಧಿ ಅವರು ಬರ್ಬೇಕಂತದನೋ? ಮೋದಿನ ಬರ್ಬೇಕಲ್ಲ. ಹಾ ಹಾ. ಮೋದಿ ಬಂದ್ರೆ ಬರೋಬರ ಆದಿದೆ. ಮತ್ತು ಅವರು ಅಯೋಧ್ಯೆ ರಾಮ ಮಂದಿರ ಸಂಬಂಧ ಅಥವಾ ಮೋದಿ ಅವ್ರ ಸಂಬಂಧ ಏನು ಅವ್ರು ಮಾಡಿರೋ ಕೆಲಸದಿಂದ ಏನು ಅಭಿವೃದ್ಧಿ ಸಂಬಂಧ ಎದ್ರ ಸಂಬಂಧ? ಅವ್ರ ಅಭಿವೃದ್ಧಿ ಎಲ್ಲ ಹೆಂಗೆ ಈಗ ಎಲ್ಲ ಅಂತೂ ಎಲ್ಲ ಚಲೋನ ಮಾಡತ್ತಾರ. ಕೆಟ್ಟ ಅಂತೂ ಏನೂ ಮಾಡಿಲ್ಲ. ಕೆಟ್ಟ ಮಾಡಿದ ನಂತರ ನೋಡಾ ಬರ್ತೈತಿ. ಈಗ ಎಲ್ಲ ಚಲೋ ಮಾಡಿದಾರ ಆಮೇಲೆ ಮ್ಯಾಲ ಅವ್ರ ಬರ್ಬೇಕಲ್ಲ. ಅಲ್ಲೇ ಮುಂದೆ ಹಂಗೆ ಸ್ವಲ್ಪ ಮುಂದೆ ಹೋಗುಂಬರ್ರಿ. ಅಲ್ಲಿ ಒಂದಿಷ್ಟು ಜನ ತಾಯಂದ್ರು ಅಕ್ಕಂದ್ರು ಇದಾರೆ. ಅಲ್ಲಷ್ಟು ಹೋಗಿ ಅವ್ರನ್ನಷ್ಟು ಮಾತಾಡ್ಸೋಣ ಬರ್ರಿ. ಈ ಸಲ ಲೋಕಸಭಾ ಚುನಾವಣೆದಾಗ ಯಾರಿಗೆ ಓಟ್ ಹಾಕ್ಬೇಕಂತ ಮಾಡಿರಿ? ಏನು ನಮ್ಗೆ ತಿಳಿದ್ರು ಬಿಡ್ರಿ ಅದೆಲ್ಲ. ಓಟ್ ಹಾಕ್ತಿರೋ ಇಲ್ಲ? ಓಟ್ ಹಾಕ್ತವ್ರಲ್ಲ. ಓಟ್ ಹಾಕ್ತೀರಾ? ಯಾರಿಗೆ ಓಟ್ ಹಾಕ್ತೀರಿ? ನಮ್ಗೇನು ಗೊತ್ತಿಲ್ಲ, ಅಲ್ಲಿ ಮಾತಾಡ್ತಾರೆ ಹೋಗ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.